ಹಾಯ್ ಫ್ರೆಂಡ್ಸ್, ಇವತ್ತು ಒಂದು ವಿಡಿಯೋ ಮಾಡ್ತಿದ್ದೇನೆ. ಏನಂದರೆ ಇಲ್ಲಿ ರಾಣಿ ಸೆಲ್ ಮಾಡಿತ್ತು, ತುಂಬ ಚುಚ್ಚಿತ್ತು. ಹಾಗೆ ಇಟ್ಟೆ ಇಲ್ಲಿ ಬಿಸಾಕಿದ್ದಲ್ಲ, ಇಟ್ಟದ್ದು ಸೀಲಾಗಿದೆ. ಬ್ರೂಡ್ ಒಳ್ಳೆ ನೊಣಗಳಿದೆ. ಅದೇ ರೀತಿ ಸ್ಮೋಕರ್ ಕೂಡ ಬಳಸಬೇಕು. ಅಂದರೆ ಚುಚ್ಚಿತ್ತಂತ ಇಟ್ಟದ್ದು. ಇಲ್ಲಿ ಬೇರೆ ರಾಣಿ ಬೇರೆ ಇತ್ತು, ಏನಾಗಿಂತ ನೋಡಬೇಕು. ಅಂದರೆ ಬಿಸಾಕಿಲ್ಲ ಅಂತ ಇಟ್ಟದಷ್ಟೇ. ನೋಡಿ ಸ್ಮೋಕರ್ ಇದು ನೋಡಿ. ಈಗ ಹೊಗೆ ಹಾಕಿವನ್ನು ಹೇಗಾದರೂ ಮಾಡಿ ಸರಿ ಮಾಡಬೇಕು. ಈ ಥರ ಹೊಗೆ ಬರ್ತದೆ ಇದರಲ್ಲಿ. ಇದನ್ನು ಟಾಪ್ ಬೆಂಕಿ ತೆಂಗಿನ ನಾರು ಕೊಟ್ಟು ಒಂದು ಕರ್ಪೂರ ಹಾಕಿ ಅಥವಾ ಕರ್ಪೂರ ಹಾಕಿ ಬೆಂಕಿ ಕೊಡೋದು. ಕರ್ಪೂರ ಹಾಕಬೇಕಂತಲೇ ಇಲ್ಲ, ಅದನ್ನು ಒಣಗಿಸಿರಬೇಕು. ತೆಂಗಿನ ನಾರನ್ನು ಒಣಗಿಸಿಟ್ಟರೆ ಕರ್ಪೂರ ಬೇಕಾಗೋದಿಲ್ಲ. ಒಣಗಿಸಿಲ್ಲ ಅಂದರೆ ಅದು ಸ್ವಲ್ಪ ಹಸಿ ಇದ್ದರೆ ಹತ್ತುದಿಲ್ಲ ಸರಿ. ನೋಡಿ ಈಗ ಸರಿ ಆಯಿತು. ನೋಡಿ ಸೀಲಿದೆ ಬ್ರೂಡು, ಅದನ್ನು ತೋರಿಸ್ತೇನೆ. ತುಂಬ ಚುಚ್ಚಿತ್ತು, ಒಂದು 10-15 ಕಚ್ಚಿದೆ. ಈಗ ಮುಟ್ಲಿಕ್ಕೆ ಹೋದರೆ ಪುನಃ 4 ಕಚ್ತದೆ. ನೋಡಿ ಎಷ್ಟು ಸೀಲಾಗಿದೆ ನೋಡಿ. ಇದನ್ನು ನಾನು ನಿಮಗೆ ಈ ಬಾಕ್ಸನ್ನು ಅಂದರೆ ಇವತ್ತೇ ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೇನೆ. ಇವತ್ತು ಮತ್ತು ನಿನ್ನೆ ಅದು 2 ಪಾರ್ಟನ್ನು ತೋರಿಸಿದೆ. ಒಂದು ಕಲ್ಲಲ್ಲಿ ಇಟ್ಟಂಥದ್ದು, ಅದು ಇದರದ್ದೇ ಪಾಲು. 2 ಫ್ರೇಮ್ ಇಟ್ಟು ಒಂದು 1.5 ಅಂತ ಹೇಳ್ಬೋದು. ಇನ್ನೊಂದನ್ನು ಕೂಡ ಮೊನ್ನೆ ಹಾಕಿದ್ದೇನೆ. ಅದು ಹೊಸ ರಾಣಿ ಪಾರ್ಟ್ 2 ಅಂತ ಹಾಕಿದ್ದೇನೆ. ರಾಣಿ ಫೇಲ್ ಆದ ಪೆಟ್ಟಿಗೆ ಇತ್ತಲ್ಲ, ಅದು ಹತ್ತಿರದೊಂದು. ಆ ಪೆಟ್ಟಿಗೆಯಲ್ಲಿ ಅದನ್ನು ನಾನು ವೀಡಿಯೋ ಕೂಡ ಮಾಡಿದ್ದೇನೆ. ರಾಣಿ ಕೋಶ ಆದದನ್ನು ಪಾಲು ಮಾಡಿದಂತ ಅದರದ್ದು ಕೂಡ ಇದರಿಂದ ತೆಗೆದದ್ದು. ಆಗ ಟೋಟಲಿ 4 ಫ್ರೇಮ್ ಉಳಿತು. ಇನ್ನು 2 ಫ್ರೇಮ್ ಇಟ್ಟು ಈ ಥರ ಕಟ್ಟಿದೆ ನೋಡಿ. ಇವರು ಕಟ್ಟಿದಾದರೆ ಈಗ 7-8 ಫ್ರೇಮ್ ಕಟ್ಟಿ ಆಗಬೇಕಿತ್ತು ಅಷ್ಟು ಬೇಗದಲ್ಲಿ. ಯಾಕೆ ಕಟ್ತಿಲ್ಲ ಅಂದರೆ ಇವರು ಪಾಲಾಗಬೇಕು. ಅಂದರೆ ಈಗ ರಾಣಿಗೆ ಏಜ್ ಆಗಿದೆ, 2 years ಆಯಿತು. ಅದು ನೋಡುವಾಗಲೇ ಗೊತ್ತಾಗ್ತದೆ, ತುಂಬ ಏಜ್ ಆದ ಥರ ಇದೆ. ಸಣ್ಣ ಆಗಿದೆ ರಾಣಿ. ಸಣ್ಣ ಆದರೆ ಏಜ್ ಅಂತ, ದೊಡ್ಡಾದರೆ ಏಜ್ ಅಂತ ಅಲ್ಲ. ಒಳ್ಳೆ ರಾಣಿ ಆದರೆ ಹೆಚ್ಚು ಮೊಟ್ಟೆ ಇಡಬೇಕಿತ್ತು. ಅದರಲ್ಲಿ ಕೂಡ ಈ ಏರಿಲ್ಲದ ಮೊಟ್ಟೆ ಇಡಲಿಲ್ಲ. ಅಷ್ಟು ನಿಧಾನ ಕೆಲಸ ಇದೆ ಅದು ಆಗಲಿಕ್ಕಿಲ್ಲ. ಆದುದರಿಂದ ನಾನು ಏನು ಮಾಡ್ತೇನೆ ಅಂದರೆ ಈಗ ತೆಗೆಯೋದಿಲ್ಲ, ಹಾಗೇನೆ ಇಡ್ತೇನೆ. ಆ ರಾಣಿ ನಾವುಗಳು ಹೊರಗೆ ಹಾಕಿ ಏನಾದರೂ ಮಾಡ್ಬೋದು. ತುಂಬ ರಾಣಿ ಸೆಲ್ ಮಾಡ್ತಿತ್ತು. ಒಂದು ಈ ಸತಿ ಈಗ ಒಂದು 10 ಇಷ್ಟು 4 ಫ್ರೇಮ್ ಇದ್ದರೂ ಕೂಡ ಮಾಡ್ತಿದ್ದೆ. ಅಂದರೆ ಒಂದು 7-8 ಸತಿ ನಾನು ಮಾಡಿದೆ ಕೆಲಸ. ಆದರೂ ಕೂಡ ಈ ಥರ ಮಾಡ್ತಿದ್ದರೆ ಏನು ಮಾಡಿ ಗೊತ್ತಿಲ್ಲ. ಹಾಗೆ ಬಿಡಬೇಕಷ್ಟೆ. ಅದು ಮತ್ತು ಅಭಿವೃದ್ಧಿ ಕಮ್ಮಿ ಮಾಡ್ತದೆ. ಹಾಗೆ ಇವುಗಳು ಏನು ಮಾಡ್ತೇವೆ ಅಂತ ಗೊತ್ತಿಲ್ಲ. ನನ್ನ ಅನುಭವ ಲೆಕ್ಕಲ್ಲಿ ಈ ಥರ ಒಂದು ಹೋದ ವರ್ಷ ಆದ ಪೆಟ್ಟಿಗೆಯಲ್ಲಿ ರಾಣಿಯನ್ನು ಹೊರಗೆ ಹಾಕಿ 1 ವಾರ ರಾಣಿಯನ್ನು ಇಟ್ಕೊಳ್ಬೇಕು. ಹೋದರೆ ಒಂದು ಪಾಲು ಹೋಗ್ಬೋದು, ಏನು ಮಾಡಿ ಗೊತ್ತಿಲ್ಲ. ನೋಡಿ ತುಂಬ ಚುಚ್ಚಿತ್ತು ನೋಡಿ. ಸ್ವಲ್ಪ ಶಾಂತನಾಯಿತು. ನಾಳೊಮ್ಮೆ ನೋಡ್ತೇನೆ ಆಗ್ತದ ಅಂತ ತೆಗಿಲಿಕ್ಕೆ ರಾಣಿ ಸೆಲ್. ಬೇಡ ನೋಡೋದಿಲ್ಲ ಇರಲಿ, ಯಾಕಂದರೆ ಇವುಗಳಿಗೆ ಪಾಲು ಆಗಬೇಕಂತಲೇ ಇರ್ಬೋದು. ಪೋಲನ್ ಸೋರ್ಸ್ ಹೆಚ್ಚು ಬಂದವ ಕೆಲವೊಮ್ಮೆ 4 ಫ್ರೇಮ್ ನೀರಿಗೆ ಪಾಲು ಆಗ್ತದೆ ಅಂತ ಹೇಳ್ತಾರೆ. ಆದರೆ ಇದು ಪೋಲನ್ ಸೋರ್ಸಿಗೆ ಅಲ್ಲ, ಇದು ಬೇರೆ. ಕಡ್ಡಿ ಮಟ್ಟೆ ಕೂಡ ತುಂಬ ಏನಿಲ್ಲ ಇದರಲ್ಲಿ. ರಾಣಿ ನೋಡಿದೆ, ರಾಣಿ ಆಗ ಅಲ್ಲಿ ಉಂಟಲ್ಲ ಆ ಫ್ರೇಮಲ್ಲಿದೆ. ಈಗ ಇದಕ್ಕೆ ಕೊಡಬೇಕು. ಆ ಫ್ರೇಮನ್ನು ಸರಿಯಾಗಿ ತಂದು ಇಡ್ತೇನೆ. ತುಂಬ ಚುಚ್ಚುತ್ತಿದೆ ನೋಡ, ಅದಕ್ಕೆ ಸ್ವಲ್ಪ ಸ್ಮೋಕರ್ ಹಾಕಿ ತಂದಿಡ್ತೇನೆ. ಈಗ ತಂದು ಇಡೋದನ್ನು ತೋರಿಸೋದಿಲ್ಲ, ಅಂದರೆ ಸ್ಮೋಕರ್ ಕೈಲೇ ಇರುವ ವೀಡಿಯೋ ಮಾಡಲಿಕ್ಕಾಗೋದಿಲ್ಲ. ಈ ಥರ ಸ್ಮೋಕ್ ಕೊಟ್ಕೊಂಡ್ರೆ ಸಾಕಾಗ್ತದೆ. ಅದರೊಮ್ಮೆ ಕಚ್ಚಿದೊಮ್ಮೆ ಕಮ್ಮಿ ಆಗಬೇಕು. ತೋರಿಸ್ತೇನೆ, ತೆಗೆದು ತೋರಿಸ್ತೇನೆ, ಇಟ್ಟು ತೋರಿಸ್ತೇನೆ. ಅಲ್ಲಿ ನೋಡಿ ಎತ್ತಿದರೆ ನೋಡಿ ಒಳ್ಳೆ ಸೀಲಿದೆ. ಅಂದರೆ ರಾಣಿಯಲ್ಲಿ ಅಂತ ಕಾಣ್ತಿಲ್ಲ. ಇದೊಂದು ವರಿಯ ವಿಷಯವೇ, ಅಂದರೆ ವರಿ ಮಾಡಿಕೊಳ್ಬೇಕು ನಾವು. ಎಲ್ಲಿ ಉಂಟು ಅಂತಲೇ ಕಾಣ್ತಿಲ್ಲ ರಾಣಿ. ಈಗ ಇಡ್ತೇನೆ. ಈಗ ಒಮ್ಮೆ ಇಲ್ಲಿ ಸರ್ಚ್ ಮಾಡಿ ಇಡ್ತೇನೆ. ಎಂತ ಆಗ್ತದೆ ಗೊತ್ತಿಲ್ಲ, ಒಮ್ಮೆ ನೋಡ್ತೇನೆ ಇದೆ ಅಂತ. ಫ್ರೆಂಡ್ಸ್ ನೋಡಿ, ಕ್ವೀನ್ ಕೈಯಲ್ಲಿದೆ. ಆ ಎಲೆ ಹತ್ರ ಕೂತ್ಕೊಂಡಿತ್ತು ಕ್ವೀನ್. ನಾನು ನೋಡಿಲ್ಲ ಅಂದರೆ ಇದು ನಿಜವಾಗಿ ಕಾಲನಿ ಹೋಗ್ತಿತ್ತು. ನೋಡಿ ಕಾಣ್ತದ, ಬಿಟ್ಟು ತೋರಿಸ್ತೇನೆ ಇಲ್ಲಿ. ಅಲ್ಲಿಗೆ ನೋಡಿದ್ದೊಂದು ಪುಣ್ಯ ಅಂತ ಹೇಳ್ಬಹುದು. ಅಂದರೆ 4 ನೊಣಗಳು ಅದರ ಹತ್ತಿರ ಇತ್ತು. ಈಗ ಅದನ್ನು ಬಿಡಬೇಕು ಏನಾದರೂ ಮಾಡಿ. ಒಮ್ಮೆ ಸ್ಮೋಕರ್ ಕೊಟ್ಕೊಳ್ಬೇಕು ಅಂತ. ನೋಡಿ ಇದು ಕ್ವೀನ್ ಇದು. ಇದನ್ನು ಬಿಡ್ತೇನೆ ಈಗ. ನೋಡಿ ಈಗ ಬಿಡ್ತೇನೆ. ಕಾಣ್ತಾ ಇದು ರಾಣಿ. ನೋಡಿ ಇಲ್ಲಿದೆ. ಇದಕ್ಕೆ ಹಾರಲಿಕ್ಕೆಲ್ಲ ಬರೋದಿಲ್ಲ, ಅಂದರೆ ರೆಕ್ಕೆ ಉಂಟು, ಅದರಲ್ಲಿ ಮೊಟ್ಟೆ ಇರ್ಬೋದು ಅದರ ಹೊಟ್ಟೆಯೊಳಗೆ. ಆದ್ದರಿಂದ ಹಾರುವಷ್ಟು ಸ್ಟ್ಯಾಮಿನಾ ಇರೋದಿಲ್ಲ ಅದಕ್ಕೆ. ನೋಡುವ ಹೋಗ್ತದಾ ಅಂತ. ಸ್ವಲ್ಪ ಕಷ್ಟ ಇದೆ ಹೋಗಿಸ್ಲಿಕ್ಕೆ. ನಾನು ಬಿಟ್ಟು ಬಿಡಬೇಕಷ್ಟೇ. ಬಿಡೋದ್ರಿಗೆ ತೋರಿಸ್ಲಿಕ್ಕೆ ಕಷ್ಟ. ಅದು ಒಬ್ಬನೇ ವೀಡಿಯೋ ಮಾಡುವ ಕಾರಣ ಕಷ್ಟ ಆಗ್ತದೆ. ಬಿಡ್ತೇನೆ ನಾನೀಗ. ಕೊನೆಗೂ ಬಿಟ್ಟೆ ಅಷ್ಟೇ, ಬೇರೆಂತೆ ಅಲ್ಲ. ಇವತ್ತಿನ ವಿಷಯ ಅದುವೇ. ಹೀಗೆ ಆದವಾಗ ನೀವು ಬಿಡಿ, ಪಾಲಾಗಿ ಹೋಗಿದ್ರೆ ಹೋಗ್ತದೆ ಅಷ್ಟೇ. ಇದು ನೋಡಿ ಈ ಪೆಟ್ಟಿಗೆ
ಈಗ 4 ಫ್ರೇಮ್ ಆಗಿದೆ, ಬಿಚ್ಚುವುದಿಲ್ಲ, ಜೋರಿವೆ. ಅದರ ಕೈಗೆಲ್ಲ ಅದು ಅವುಗಳ ಫೆರಮನ್ ಆಗಿದೆ, ಅದರಿಂದ ಕಚ್ಬೋದು, ಆಗುತ್ತೋ ತೋರಿಸ್ತಿಲ್ಲ. ಇದರನ್ನು ನೀವು ರಾಣಿಸಲ್ಲಿ ಕಟ್ ಮಾಡೋದೆಲ್ಲ ನೋಡ್ಬೋದು, ನೀವು ಲಾಸ್ಟ್ ವೀಡಿಯೋದಲ್ಲಿ ನೋಡಿ ಬೇಕಾದರೆ, ಮಧುಸ್ಕಂದ ಬಿ ಕೀಪಿಂಗ್ ಅಂತ ಹಾಕಿದರೆ. ಹಾಗೆ ಇವತ್ತಿನ ವೀಡಿಯೋ ಒಂದು ಸಬ್ಸ್ಕ್ರೈಬ್ ಆಗಿಕೊಳ್ಳಿ ಹಾಗೂ ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ.